ಓಟ್ನ ಶಿಫ್ಟ್ ಮಾಡಬೇಕು, ಓಟ್ನ ಡಿಲೀಟ್ ಮಾಡಕ್ ಬರಲ್ಲ. ಇವರು ಓಟ್ನ ಡಿಲೀಟ್ ಮಾಡಿಬಿಟ್ಟು ನೀವು ಟ್ರೈ ಮಾಡ್ಕೊಂಡು ವಾಪಸ್ ಬರ್ರಿ ಅಂತ ಹೇಳ್ತೀರಾ. ಅಲ್ಲಿರೋ ಪ್ರಾಬ್ಲಮ್. ನಾವು ಎಲೆಕ್ಷನ್ ಕಮಿಷನರ್ ಏನ್ ಕೇಳಿದ್ವಿ, ಆಯ್ತು ನನ್ನ ಓಟ್ ಇಲ್ಲ, ವೇರ್ ಇಸ್ ಮೈ ವೋಟ್? ಈಗ ಮೇನ್ ಥ್ರೆಡ್ ಅಲ್ಲಿ ಮಹಿಳೆಯರು ಇದ್ದೀವಿ, ಟ್ರಾನ್ಸ್ಜೆಂಡರ್ ಇದ್ದೀವಿ, ಅಲೆಮರೆ ಸಮುದಾಯ ಇದ್ದೀವಿ. ನಾವು ದಾಖಲಾತಿ ಕೊಡಂದ್ರೆ ಮನೇನೆ ಬಿಟ್ಟು ಬಂದಿದ್ದೀವಿ, ಎಲ್ಲಿಂದ ಕೊಡೋದು ದಾಖಲಾತಿ? ಈಗಿರುವಂಥ ಎಲ್ಲ MNC ಕಂಪನಿ ಓನರ್ಸು ಅವರ ಏನು ಮಕ್ಕಳು ಇವ್ರದ್ದೆಲ್ಲ ಇದೆ, ಅವ್ರದ್ದು ಯಾವ್ದಾದ್ರು ಡಿಲೀಟ್ ಆಗುತ್ತಾ? ಡಿಲೀಟ್ ಆಗಲ್ಲ. ಯಾವ್ದು ಡಿಲೀಟ್ ಆಗುತ್ತೆ? ಯಾರು ಕೂಲಿ ಕಾರ್ಮಿಕರು ಅಥವಾ ಯಾರೆಲ್ಲ ಬಂದು ಕೆಳಗಡೆ ವರ್ಗದಲ್ಲಿ ಇದೀವೋ ಇವ್ರದ್ದೇ ಡಿಲೀಟ್ ಆಗುತ್ತೆ. ಯಾಕೆ ಇವರು ಈ ಥರ ಯೋಚನೆ ಮಾಡ್ತಾರೆ ಅಂದರೆ, ಇವರು ಕಾಂಗ್ರೆಸ್ ಅವರು ಈ ಥರ ಯೋಚನೆ ಮಾಡ್ತಾರೆ, BJP ಅವ್ರು ಯಾವ ಥರ ಇರಬೇಕು? ಅವ್ರು ಓಟ್ ಕಡಿಮೆ ಆದರೆ ಪರ್ಚೇಸ್ ಮಾಡೋಕ್ಕೆ ಅಥವಾ ಅದನ್ನ ಓಟ್ ಗಳಿಸೋಕ್ಕೆ ಅಥವಾ ಕಿತ್ಕೊಳ್ಳೋಕ್ಕೆ ಈಸಿ ಆಗ್ತದೆ ಅನ್ನೋ ಘಟದಲ್ಲಿ ಅವ್ರಿಗೆ ಕೇರ್ ಇರೋದು. ಸರ್, ಇದು ಈಗ ಚರ್ಚೆ ಬೇಡ, ಮತ್ತೆ ಮಾತಾಡ್ಕೊಳ್ಳೋಣ. ಒಂದೇ ಒಂದು ವಿಚಾರ ಸರ್, ಇದ್ರೊಳಗೆ ಏನಪ್ಪ ಅಂತ ಹೇಳಿದ್ರೆ, ಖಂಡಿತವಾಗಿ ಹೋರಾಟದ ಬಗ್ಗೆ ಭಯ ಬಂದಿದೆ. ಬೇರೆ ಸ್ಟೇಟಲ್ಲಿ ಇಲ್ದಷ್ಟು ಟ್ರಾನ್ಸ್ಪರೆಂಟಾಗಿ ಇಲ್ಲಿ ಮಾಡ್ತಿದ್ದಾರೆ. ಅಪ್ಲೋಡ್ ಏನು ಮಾಡಿದ್ದಾರೆ ಮೊನ್ನೆ ASSDO ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ASSDOನ ಎಲ್ಲ ಬೂತ್ ವೈಸಿಗೆ ಅಪ್ಲೋಡ್ ಮಾಡ್ತಿರೋದು ಇಲ್ಲಿನ ಪ್ರಜ್ಞೆಯಿಂದನೇ ನಡೆದಿದೆ. 2 ಸರಿ ಪೋಸ್ಟ್ಪೋನ್ ಮಾಡಿದ್ದಾರೆ ಎನಿಬರೇಷನ್ ಪ್ರೋಸೆಸ್ನ, ಅದು ಇದ್ರ ಕಡೆಯಿಂದ ಆಗಿದೆ, ಅದೆಲ್ಲ ಕೂಡ ಆಗಿದೆ. ಆದರೆ ಈ ಶಿಫ್ಟಿಂಗ್ ವಿಚಾರ ಸರ್, ನೀವೇನು ಹೇಳ್ತಿದ್ದೀರೋ 60 to 70% ಶಿಫ್ಟ್ ರಿಯಲ್ ಆಗಿದೆ ಅಂತ ಹೇಳ್ತೀವಿ. 60-70 ಅಲ್ಲ ಸರ್, ಇನ್ನೂ ಜಾಸ್ತಿ ಇದೆ. 80% ಶಿಫ್ಟಿಂಗ್ ಆಗಿದೆ. ನಮ್ಮ ಪಾಯಿಂಟ್ ಅದಲ್ಲ. ಇಲ್ಲಿಂದ ಶಿಫ್ಟ್ ಆದರೆ ಇಲ್ಲಿ ಆಡಬೇಕು, ಉತ್ತರ ಕರ್ನಾಟಕದಿಂದ ಡಿಲೀಟ್ ಆದರೆ ಇಲ್ಲಿ ಆಡಬೇಕು, ಬಾಡಿಗೆ ಮನೆ ಈ ಮನೆ ಬೂತಿಯಿಂದ ಡಿಲೀಟ್ ಆದರೆ ಈ ಮನೆಗೆ ಆಡಬೇಕು. ಅದಕ್ಕೆ ಇದುವರೆಗೆ ತನಕ ಇಂಟೆನ್ಸಿವ್ ಡಿವಿಷನ್ ಅಲ್ಲಿ ಇದ್ದಿದ್ದು ಫಾರ್ಮ್ ನಂಬರ್ 8 ಬಂದಿದ್ದೆ. ಓಟ್ನ ಶಿಫ್ಟ್ ಮಾಡಬೇಕು, ಓಟ್ನ ಡಿಲೀಟ್ ಮಾಡಕ್ ಬರಲ್ಲ. ಇವರು ಓಟ್ನ ಡಿಲೀಟ್ ಮಾಡಿಬಿಟ್ಟು ನೀವು ಟ್ರೈ ಮಾಡ್ಕೊಂಡು ವಾಪಸ್ ಬರ್ರಿ ಅಂತ ಹೇಳ್ತೀರಾ. ಅಲ್ಲಿರೋ ಪ್ರಾಬ್ಲಮ್, ಅದನ್ನ ಚರ್ಚೆ ಮಾಡೋಣ. ಈಗ ಅದರಲ್ಲಿ ಒಂದಿದೆ, ಈಗ ಶ್ರೀಧರ್ ಅವರು ಹೇಳಿದ್ರಲ್ಲ ಪಾಯಿಂಟು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವಾಗ ಒಂದು ಏನ್ ಮಾಡ್ಬೋದು ಈಗ ಅಂತ ಅಂದ್ರೆ, ನಾವು ಎಲೆಕ್ಷನ್ ಕಮಿಷನರ್ ಏನ್ ಕೇಳಿದೀವಿ, ಆಯ್ತು ನನ್ನ ಓಟ್ ಇಲ್ಲ, ವೇರ್ ಇಸ್ ಮೈ ವೋಟ್? ಓಕೆ, ಇಂಥ ಕಡೆಯಿಂದ ಐಡೆಂಟಿಫೈ ಮಾಡಿ ನಮ್ಗೆ ತೋರಿಸ್ಬಿಡಿ. ಅವ್ನು ಅಲ್ಲಿದ್ರೆ ನಮ್ದೇನು ಡೌಟ್ ಇದಿಲ್ಲ, ವಿ ಹ್ಯಾವ್ ನೋ ಅಬ್ಜೆಕ್ಷನ್, ಕರೆಕ್ಟ್? ಸೊ ಇಫ್ ಐ ಡೋಂಟ್ ಹ್ಯಾವ್ ವೋಟ್ ಹಿಯರ್ ಇನ್ ಮೈ ದಿಸ್ ಥಿಂಗ್ ರೆಸಿಡೆನ್ಸ್, ವೇರ್ ಇಸ್ ಮೈ ವೋಟ್? ದಟ್ ಈಸ್ ದೇರ್ ಇನ್ ಮೈಸೂರು. ಓಕೆ, ದನ್ ಅದನ್ನು ಅವರು ಮಾಡ್ದವ್ರಿಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ ಅವರು ಕೂಡ. ಯಾಕೆಂತಂದ್ರೆ ನನ್ನ ಓಟ್ ಇಲ್ಲಿ ಒಂದ್ ಕಡೆ ಇದೆ ಅಂತ ಅವ್ರು ಹೇಳೋದು, ಅದು ಟೆಕ್ನಿಕಲಿ ಇದವ್ರದ್ದು ನಮ್ಗೆ ಅಷ್ಟು IT ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಅವ್ರು ಹೇಳೋದು, ಸರ್ ನಿಮ್ದು ಓಟ್ ಇಲ್ಲಿ ಇದೆಯಲ್ಲ, ನೀವು ಉತ್ತರ ಪ್ರದೇಶದಲ್ಲಿ ಹೋಗಿ ಇದು ಮಾಡಿ, ನೀವು ನಿಮ್ಗೆ ತೋರ್ಸಲ್ಲ, ಇಲ್ಲೇ ತೋರ್ಸೋದು ಅಂತಾರೆ. ಅದನ್ನ ಮಾಡಿ ತೋರಿಸ್ಬಿಡಿ ಅಂತ ಕೇಳ್ತಾ ಇದ್ವಿ ನಾವು, ಕರೆಕ್ಟ್ ಅಲ್ವಾ? ಅವ್ರು ಅದನ್ನ ತೋರಿಸ್ಲಿ. ಈಗ 40 ಲಕ್ಷ 50 ಲಕ್ಷ ಏನಿಲ್ಲಿ ಡಿಲೀಟ್ ಆಗಿದೆ, ಎಲ್ಲಿ ಅವ್ರ ಜನಗಳು ಎಲ್ಲಿಗ ವೋಟರ್ಸ್ ಅವರು ಸತ್ತೋಗಿರೋರನ್ನ ಕರ್ಸಕ್ಕಾಗಲ್ಲ, ಇದನ್ನ ಬೇಕಾದ್ರೆ ಮಾಡಿಸ್ಬೋದು. ಓಕೆ, ನಮಸ್ಕಾರ. ಭಾಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂಥ ಈ ಬಿಡದಿ ಟೌನ್ಶಿಪ್ ಮುಂದುವರಿಸ್ತಾ ಇದ್ದೇವೆ. ಉತ್ತಮ ರಸ್ತೆ, ಮೆಟ್ರೋ ಸೌಲಭ್ಯ, ಕ್ರೀಡಾಂಗಣ, ವಸತಿ, ಉದ್ಯಾನವನ ಒಳಗೊಂಡಂಥ ಈ AI ಸಿಟಿ ಇದಾಗಲಿದೆ. ಯುವಕರ ಉದ್ಯೋಗ, ರೈತಾಪಿ ಜನರಿಗೆ ಉತ್ತಮವಾದಂಥ ಒಂದು ಬದುಕು, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡುವುದೇ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಯೋಜನೆ. ಜಮೀನು ಕೊಡುವ ರೈತರಿಗೆ ಉತ್ತಮವಾದಂಥ ಬೆಲೆ ಕೊಡಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಇಂದಿನ ಸರ್ಕಾರ ಕೇವಲ 25 ಲಕ್ಷ ರೂಪಾಯಿ ಮಾತ್ರ ಎಕರೆಗೆ ನಿಗದಿ ಮಾಡಿತ್ತು. ಆದರೆ ನಮ್ಮ ಸರ್ಕಾರ ಪ್ರತಿ ಎಕರೆಗೆ 3ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಕೊಡಲು ನಿರ್ಧಾರವನ್ನು ಮಾಡಿದ್ದೇವೆ. ಹಣ ಬೇಡ ಎನ್ನುವಂಥ ರೈತರಿಗೆ 50% ಅಭಿವೃದ್ಧಿಪಡಿಸಿದಂಥ ಜಾಗವನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಈ ಯೋಜನೆಗೆ ಜಮೀನು ಬೇಡ ಅನ್ನೋರಿಗೆ ಯಾರಿಗೂ ಕೂಡ ಒತ್ತಾಯವನ್ನು ಮಾಡಲಿಕ್ಕೆ ನಾವು ತಯಾರಿಲ್ಲ. ಇಂದಿನ ಸರ್ಕಾರ ರೆಡ್ ಝೋನ್ ಇರಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದೆಯೋ ಅದನ್ನೇ ಮುಂದುವರಿಸ್ತೇವೆ. ಯಾರಿಗೆ ಅಭಿವೃದ್ಧಿ ಬೇಕೋ ಸರ್ಕಾರ ಜೊತೆಗೆ ಸಹಕಾರ ಕೊಡಿ. ನಿಮ್ಮ ಅಭಿಲಾಷದಂತೆ ನಾವು ಕೈ ಜೋಡಿಸ್ತೇವೆ. ನಮಸ್ಕಾರ. ಅಟ್ಲೀಸ್ಟ್ ಕನಿಷ್ಠ ನಾವು ಜನ ಆಂದೋಲನ ಮತ್ತೆ ಎಷ್ಟು ಹೋಟು. ಈಗ ನನಗೆ ಸ್ಟಾರ್ಟಿಂಗ್ ನಂದೇ ಎಕ್ಸಾಂಪಲ್, ನಾನು ಹೋಗಿ BLOಸ್ನ ಕೇಳಿದ್ದೀನಿ, ನಾನು ಬಿಜಾಪುರದಲ್ಲಿ ಆಧಾರ್ ಕಾರ್ಡ್ ಎಲ್ಲ ಶಿಫ್ಟ್ ಮಾಡಿದ್ದೀನಿ, ನಾನು ವೋಟ್ ಏನಾದ್ರು ಶಿಫ್ಟ್ ಮಾಡ್ಬೋದು, ಇಲ್ಲ ಫಾರ್ಮ್ ಕೊಡ್ತೀರಾ ಅಂತ. ಇಲ್ಲಿಲ್ಲ, ನೀವು ಶಿಫ್ಟ್ ಮಾಡ್ಕೊಳ್ಳಿ, ಫಾರ್ಮ್ 8 ಆನ್ಲೈನಲ್ಲಿ ಹಾಕಿ ಅಂತ ಅವರೇ ಹೇಳಿದ್ದಾರೆ. ನಾನು ಅದನ್ನ ಫಿಲ್ ಮಾಡಂತೆ 15 ದಿನ ಬಿಟ್ಟು ರಾಜ್ಯ ಚುನಾವಣಾ ಆಯೋಗದ ಮುಖ್ಯಸ್ಥ ಸ್ಟೇಟ್ಮೆಂಟ್ ಕೊಡ್ತಾನೆ, ಫಾರ್ಮ್ 8 ಸದ್ಯಕ್ಕೆ ಫಿಲ್ ಮಾಡಬೇಡಿ ಅಂತ. ಹಾಗಿದ್ರೆ ಸ್ಟಾರ್ಟಿಂಗ್ ಯಾಕೆ ಹೇಳಿಲ್ಲ ಅಂತ ನಾನು ಕಂಪ್ಲೇಂಟ್ನು ಮಾಡಿದ್ದೀನಿ ಆನ್ಲೈನಲ್ಲಿ. ಈ ಪ್ರಕ್ರಿಯೆ ನಮ್ಮ ಹೋರಾಟಕ್ಕೆ ಮತ್ತೆ ಸಾಕಷ್ಟು ಜನ ಏನು ಶಿಫ್ಟೆಡ್ ಇದ್ದಾರೆ, ಸಾಕಷ್ಟು BLOಗಳಿಗೆ ಪ್ರೆಷರ್ ಇದೆ. ನಾವು ಅದನ್ನ ಸ್ಮಾಲ್ ವಿಡಿಯೋಗಳನ್ನು ಮಾಡಬೇಕು. ಕೇಂದ್ರ ಸರ್ಕಾರ ಮತ್ತೆ ಮುಖ್ಯ ಚುನಾವಣಾ ಆಯೋಗ ಏನು ಕೆಲಸ ಮಾಡ್ತಾ ಇದೆ, ಜನಕ್ಕೆ ಅದು ಜಾಗೃತಿ ಇಲ್ಲ. ಈಗ ಕೇಂದ್ರ ಸರ್ಕಾರ BJP ಸರ್ಕಾರ ಮಾಡೋದು ಕರೆಕ್ಟ್ ಆಗೇ ಇದೆ. ನುಸುಳುಕೋರರು ಅಂತೇಳಿ ಅವ್ರನ್ನ ನಮ್ಮನ್ನ ಪಾಕಿಸ್ತಾನ್ ಬಾಂಗ್ಲಾದೇಶ್ ತೋರಿಸ್ತಾ ಇದ್ದಾರೆ. ಅಲ್ಲ, ಪಾಕಿಸ್ತಾನ್ ಬಾಂಗ್ಲಾದೇಶ ಅಲ್ಲಪ್ಪ, ನಾವು ಹೊರಗಡೆ ಹೋಗ್ತೀವಿ ಅಂತೇಳಿ ಸಾಮಾನ್ಯ ಜನರಿಗೆ
ನಾವಿಲ್ಲಿ ಸ್ವಲ್ಪ ಬರವಣಿಗೆ ಮತ್ತೆ ರೈಟ್ ಅಪ್ ಇದ್ದವ್ರಿಗೆ ಮಾತ್ರ ನಾವು ಇದನ್ನ ಓರಿಯೆಂಟೆಡ್ ಮಾಡಿದ್ರಲ್ಲ, ಸ್ಮಾಲ್ ವಿಡಿಯೋ ಯಾವ ರೀತಿ ಹೋಟೋ ಶಿಫ್ಟೆಡ್ ಹೋಟ್ ಡಿಲೀಟ್ ಆಗ್ತಾ ಇದ್ದಾವೆ, ಏನ್ ಆಗ್ಬೋದು ಮತ್ತೆ ಮೂಲಭೂತ ಹಕ್ಕುಗಳು ಏನಾಗ್ಬೋದು ಅಂತೇಳಿ ಸಣ್ಣ ವಿಡಿಯೋ ತುಣುಕುಗಳನ್ನ. ಯಾಕಂದ್ರೆ ನಾವು ಹಳ್ಳಿ ಸಮುದಾಯಕ್ಕೆ ಈಗ ಮೇನ್ ಥ್ರೆಡ್ ಅಲ್ಲಿ ಮಹಿಳೆಯರು ಇದ್ದೀವಿ, ಟ್ರಾನ್ಸ್ಜೆಂಡರ್ ಇದ್ದೀವಿ, ಅಲೆಮರೆ ಸಮುದಾಯ ಇದ್ದೀವಿ. ನಾವು ದಾಖಲಾತಿ ಕೊಡಂದ್ರೆ ಮನೇನೆ ಬಿಟ್ಟು ಬಂದಿದ್ದೀವಿ, ಎಲ್ಲಿಂದ ಕೊಡೋದು ದಾಖಲಾತಿ? ಅಟ್ಲೀಸ್ಟ್ ಆ ಫೈಟ್ಗಳು ಸ್ಟಾರ್ಟ್ ಆಗಬೇಕು. ಮತ್ತೆ ಸಾಕಷ್ಟು ಇದ್ರಾಗ ವಂಚಿತರಾಗೋದು LGBT ಕಮ್ಯುನಿಟಿ. ಯಾಕಂದ್ರೆ ಫ್ಯಾಮಿಲಿಯಿಂದ ನಾವು ಹೊರಗೆ ಬಂದಿರ್ತೀವಿ, ನೇಮ್ ಚೇಂಜಸ್ ಇರ್ತವೆ, ಜೆಂಡರ್ ಚೇಂಜಸ್ ಇರ್ತವೆ. ಮತ್ತೆ ಶಿಫ್ಟೆಡ್ ಇನ್ ಅದರ್ ಸ್ಟೇಟ್. ನಾವು ಭಾರತದವರೇ ಕೇರಳ ಮತ್ತೆ ಸೌತ್ ಇಂಡಿಯಾ ಲೆವೆಲ್, ತಮಿಳುನಾಡು, ಕೇರಳ ಈ ಕಡೆಯಿಂದ ಬಂದು ಇಲ್ಲಿ ನೆಲೆಸಿದವರು ಸಾಕಷ್ಟು ಇದ್ದೀವಿ. ನಮ್ಮ ಫೋಟೋಗಳು ಸಹ ಡಿಲೀಟ್ ಆಗ್ತಾ ಬರ್ತಾ ಇದೆ. ನಾವು ಪ್ರತಿ ಸಮುದಾಯದಲ್ಲಿ ಅದನ್ನ ಜಾಗೃತವಾಗಿ ಸ್ಮಾಲ್ ವಿಡಿಯೋ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಜಾಸ್ತಿ ಆಕ್ಟಿವ್ ಆಗ್ತಾ ಹೋಗ್ಬೇಕು. ಈ ಸರ್ಕಾರ ಕನಿಷ್ಠ ರಾಜಕೀಯವಾಗಿ ಬಳಸ್ಕೋಬೇಕಾಗುತ್ತೆ. ಸ್ಟ್ರಾಂಗ್ಲಿ ಯಾರು CM ಸಭೆಗಳಿಗೆ ಹೋಗ್ತೀರಾ, ಕ್ಲೀನ್ ಆಗಿ ಅರ್ಥ ಮಾಡಿಸಿ, ನೆಕ್ಸ್ಟ್ ನೀವು ಇದನ್ನ ಸರಿಪಡಿಸದೆ ಹೋದ್ರೆ ನಿಮ್ಮ ಸರ್ಕಾರ ಮನೆಗೆ ಹೋಗುತ್ತೆ. SIR ಪ್ರಕ್ರಿಯೆಯಿಂದ ನಾವು ವೆಸ್ಟ್ ಬೆಂಗಾಲ್ ನೋಡ್ಬೋದು, ಕೇರಳ ಎಲ್ಲ ಎಕ್ಸಾಂಪಲ್ಗಳು ಮುಂದೆ ಇದ್ದಾವೆ. ಸ್ಮಾಲ್ ವೋಟ್ ಡಿವೈಡೇಷನ್ ಅಲ್ಲಿ ಈಗ ಜಮಖಂಡಿ ಕ್ಷೇತ್ರದ MLA 3000 ವೋಟದಲ್ಲಿ ಸೋತಿದ್ದಾನೆ, 10,000 ವೋಟ್ ಡಿಲೀಟ್ ಮಾಡಿಬಿಡ್ತಾರೆ. ಅಟ್ಲೀಸ್ಟ್ ಅದನ್ನ ಅವ್ರಿಗೆ ರಾಜಕೀಯವಾಗಿ ಇಲ್ಲಿ ಮುಖ್ಯಮಂತ್ರಿಗಳಿಗೆ BK ಹರಿಪ್ರಸಾದ್ ಎಷ್ಟು ಮಾಡಿದ್ರು ಅದು ಆಗ್ತಾ ಇಲ್ಲ. ಅದು ಪೊಲಿಟಿಕಲಿ ನಾವು ಯಾವ ರೀತಿ ನೋಡ್ತಾ ಇದೀವಿ ಅಂತಂದ್ರೆ ಕೆಳ ಹಂತದ ಲೆವೆಲ್ ಪಕ್ಷ ಇದನ್ನ ಸೀರಿಯಸ್ ಆಗಿ ಮತ್ತೆ ಸಣ್ಣ ಪುಟ್ಟ ಪಕ್ಷಗಳು ನಾವೆಲ್ಲ ಒಂದಾಗಿ ನಿಮ್ ಜೊತೆಗೆ ಯಾಕೆ ಬರ್ತಾ ಇದೀವಿ ಅಂದ್ರೆ ನೀವು ಶಕ್ತಿವಂತರಿದ್ದೀರಾ, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮಾಡಬಲ್ಲಿರಿ ಅಂತೇಳಿ ಬರ್ತಾ ಇದೀವಿ. ಅದನ್ನ ನಿಮ್ಮ ಸರ್ಕಾರ ತುಂಬಾ ಈಜಿಯಾಗಿ ತಗೋಬೇಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಇಷ್ಟು ನನ್ನ ಮಾತುಗಳು. ಆಮೇಲೆ ಈಗ SR ಬಂದು 2022ರಲ್ಲಿ ನೀವು ತಂದೆಯವರು ಓಟ್ ಹಾಕಿರ್ಬೇಕು ಅಂತ ಕೇಳ್ತಾ ಇದ್ದಾರೆ ನಮ್ಮಲ್ಲಿ. ನಾವು ಓಟ್ ಹಾಕಿಲ್ಲ ನಮ್ಮ ತಂದೆಯವರು, ಯಾಕಂದ್ರೆ ಈ ಊರಿಂದ ಆ ಊರಿಗೆ ಹೋಗಿರ್ತಾರೆ, ಆ ಊರಿಂದ ಈ ಊರಿಗೆ ಇರ್ತಾರೆ. ಆ ಓಟ್ ಹಾಕ್ಬೇಕಾದಾಗ 2022ರಲ್ಲಿ ಅವ್ರಿಗೆ ಬರಾಕ ಅನಾನುಕೂಲ ಆಗಿರುತ್ತೆ. ಈಗ ತುಂಬಾ ಜನ ಬೆಂಗಳೂರಿಂದವ್ರು, ಕೇರಳಕ್ಕೆ ಹೋಗಿರ್ತಾರೆ, ಕೇರಳದವರು ಆಂಧ್ರಕ್ಕೆ ಹೋಗಿರ್ತಾರೆ. ಸೊ ಅದೊಂದು ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಮೇಲೆ ಅವರೆಲ್ಲ ನೀವು ಡೆತ್ ಸರ್ಟಿಫಿಕೇಟ್ ಯಾರು ಕೊಡ್ರಿ ಅಂತಾರೆ. ಆದ್ರೆ ನಮ್ಗೆ ಡೆತ್ ಸರ್ಟಿಫಿಕೇಟ್ ಇವಾಗ ಏನಾಗಿದೆ ಅಂದ್ರೆ ನಾವು ಗುಲ್ಬರ್ಗದವ್ರು ಇಲ್ಲಿ ಬಂದಿರ್ತಾರೆ, ಇಲ್ಲಿ ಸಾಯ್ತಾರೋ ಸದಾದ್ಮೇಲೆ ಇಲ್ಲಿದ್ದವ್ರು ಪಾಪ ಕೂಲಿ ಕೆಲಸ ಮಾಡಕ್ಕೆ ನಾವು ಬಂದವ್ರು ಇಲ್ಲಿಂದ ಅವ್ರು ಕೊಯ್ಯಕ್ಕೆ ಆಗಲ್ಲ, ನಮಗೆ ಅದು ತೊಂದರೆ ಆಗುತ್ತೆ. ಸೊ ಈ ಎಲ್ಲ ತೊಂದರೆ ಆಗ್ತಾ ಇದಾವೆ. ಅಲ್ಲಿ BLOಗಳ ಜೊತೆ ಮಾತಾಡ್ತಾ ಇದ್ವಿ, ಆಮೇಲೆ ಲೋಕಲ್ ಲೀಡರ್ಸ್ಗಳೆಲ್ಲ ಅದು ಮಾತಾಡ್ತಾ ಇದ್ವಿ ನಾವು, ಸರ್ ಈ ತರ ಆಗಿದೆ ಅಂತ ಹೇಳಿ. ಆದ್ರೂ ಈಗ ಈ ಒಂದು ಇದಾಗಿ ಸಂಘಟನೆ ಇರೋದ್ರಿಂದ ಓಡಾಡಿ ಮಾಡಿ ನಾವು ತುಂಬಾ ಕೆಲಸ ಮಾಡ್ತಾ ಇದ್ವಿ, ಆದ್ರೂ ಕೂಡ ತೊಂದರೆ ಆಗ್ತಾ ಇದೆ ಸರ್. ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಇನ್ನೊಂದು ಸ್ವಲ್ಪ ಎಚ್ಚೆತ್ತಿಸ್ಕೊಳ್ಳಿ. ಮತ್ತೆ ಇದೇ ರೀತಿ ಸರ್ ಇನ್ನೊಂದು ನನಗೊಂದು ಡೌಟ್ ಇದೆ, ನಿಮ್ಗೆ ಎಲ್ಲರೂ ಮುಖಂಡರು ಕೇಳಬೇಕನ್ನೋ ಒಂದು ಕ್ಲಿಯರಿಟಿ ಕೊಡ್ರಿ ಸರ್. ಈಗ ನಮ್ಮ ಕಡೆ ಶುಗರ್ ಫ್ಯಾಕ್ಟ್ರಿ ಇದಾವೆ, ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಶುಗರ್ ಫ್ಯಾಕ್ಟ್ರಿ ಇದಾವೆ ನಮ್ಮ ಕಡೆ. ಅಲ್ಲಿ ರಾಜಸ್ಥಾನ ಇವರೆಲ್ಲ ಕರ್ಕೊಂಡ್ ಬಂದು ನಮ್ಗೆ ಗೊತ್ತಿದ್ದಿಲ್ಲ, ಅವನು ಶುಗರ್ ಫ್ಯಾಕ್ಟ್ರಿ 4,000 5,000 ಔಟಿಂಗ್ ಮಾಡಿದ್ರು ಅವರು. ಈಗ ಅವೆಲ್ಲ ಡಿಲೀಟ್ ಆಗ್ತಿದಾವ. ಅದ ಹೆಂಗ ಒಳ್ಳೇದು ಏನ್ ಕೆಟ್ಟದ್ದು ಅಂತ ಅದು ಗೊತ್ತಾಗ್ತಾ ಇಲ್ಲ. ಒಂದೊಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಈಗ ಅವರದಾದಂತ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ ಸರ್, ಕ್ವಾರ್ಟರ್ಸ್ ಅದಾವ. ಅಲ್ಲಿ ಒಬ್ಬರಿಗೆ ಕ್ವಾರ್ಟರ್ಸ್ ಕೊಟ್ಟರೆ ಅವರಲ್ಲಿ 10 ಜನದ ಹೋಟೆಲ್ ID ಮಾಡಿಸಿದಾರೆ, ಅದು ಡಿಲೀಟ್ ಆಗ್ತಾವೆ. ಸೊ SIR ಇಂದ ಒಳ್ಳೇದು ಕೆಟ್ಟದ್ದು ಅಂದ್ರೆ ನಮಗೆ ಅಷ್ಟೊಂದು ಐಡಿಯಾ ಬರ್ತಾ ಇಲ್ಲ. ಬಟ್ ನಮ್ಮ ಖುದ್ದಾಗಿ SIR ಇಂದ ನಮ್ಮ ಅಲಮಾರಿಗಳಿಗೆ ಡಾಕ್ಯುಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನ ದಯವಿಟ್ಟು ಸಾಲ್ವ್ ಮಾಡ್ಕೊಡಿ ಅಂತ ನನ್ನ ಅಭಿಪ್ರಾಯ ಕೇಳ್ತೀನಿ. ಇವರೆಲ್ಲ ಬಂದು ಸೆಕೆಂಡ್ ಎಸ್ಟೇಟ್ ಆದ್ರು. ಈ ಥರ್ಡ್ ಎಸ್ಟೇಟ್ ಅಂದ್ರೆ ಎಲ್ಲ ಆರ್ಡಿನರಿ ಜನ, ಎಲ್ಲ ಕೂಲಿ ಕಾರ್ಮಿಕರು ಅಥವಾ ಯಾರು SC STs ಮತ್ತೆ ಒರಿಜಿನಲ್ ಇಂಡಿಯನ್ಸ್ ಯಾರಿದ್ದಾರೋ ಅವರೆಲ್ಲ ಬಂದು ಥರ್ಡ್ ಎಸ್ಟೇಟ್ ಆಗ್ತಾರೆ. ಏನದು ಪ್ಲಾನ್? ಏನ್ ಪ್ಲಾನ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಬಂದು ಫ್ಯೂಡಲಿಸಮ್ ಇತ್ತು. ಫ್ಯೂಡಲಿಸಮ್ ಇರುವಾಗ ಈ ಎಲ್ಲ ಬಂದು ಈ ಭೂಮಿ, ಈ ಆಸ್ತಿ ಇದೆಲ್ಲ ಯಾರಿಗಿತ್ತು ಅಂದ್ರೆ ಕಿಂಗ್ಸ್ಗಿತ್ತು. ಈಗ ಇಲ್ಲಿರೋ ಮೈಸೂರು ಮಹಾರಾಜ ಇರ್ಬೋದು ಅಥವಾ ಬೇರೆ ಇವರೆಲ್ಲ ಇದ್ರಲ್ಲ, ಆ ಕಿಂಗ್ಸ್ಗೆ ಬಂದು ಇದ್ರ ಆಸ್ತಿ ಎಲ್ಲ ಅವ್ರ ಕೈನಲ್ಲಿ ಇತ್ತು. ಅದು ಆದ್ಮೇಲೆ ಏನ್ ಬಂದ್ರು, ಬ್ರಿಟಿಷರ್ಸ್ ಬಂದ್ರು. ಬ್ರಿಟಿಷರ್ಸ್ ಬಂದ್ಮೇಲೆ ಏನ್ ಮಾಡಿದ್ರು, ಜಮೀನ್ದಾರಿ ಸಿಸ್ಟಮು, ರೈತವಾರಿ ಸಿಸ್ಟಮ್ ಎಲ್ಲ ತಗೊಂಡು ಬಂದ್ರು. ರೈತವಾರಿ ಜಮೀನ್ದಾರಿ ಸಿಸ್ಟಮ್ ತಗೊಂಡು ಬಂದ ಮೇಲೆ ಈ ಲ್ಯಾಂಡ್ ಎಲ್ಲ ಏನಾಯ್ತಂದ್ರೆ ಅವ್ರವ್ರ ಹೆಸರಿಗೆ ಬಂದು, ಜಮೀನ್ದಾರಿ ಹೆಸರಿಗೆ ಬಂದು. ಇಲ್ಲಿರೋ ಜನರ ಹೆಸರಿನಲ್ಲಿ ಏನಾದರೂ ಇತ್ತ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಏನಾದರೂ ಇದೆಯಾ? ಯಾವುದಿಲ್ಲ. ಆವಾಗ ಈ ಡಾಕ್ಯುಮೆಂಟ್ಸ್ ಇರೋದು ಎಲ್ಲ ಯಾರು ಈ ಡಾಕ್ಯುಮೆಂಟ್ಸ್ ಎಲ್ಲ ಯಾರ ಕೈನಲ್ಲಿ ಇದೆ ಅಂದರೆ, ಈ ಡಾಕ್ಯುಮೆಂಟ್ಸ್ ಎಲ್ಲ ಇರೋದು ಬಂದು ಎಲ್ಲ ಈಗ ಬ್ರಾಹ್ಮಿನ್ಸ್ ಇರ್ತಾವಲ್ಲ, ಎಲ್ಲ ಬ್ರಾಹ್ಮಿನ್ಸ್ಗೂ ಬಂದು ಅವ್ರದ್ದೇ ಆದ ಈಗ ನಾವು ಧರ್ಮಸ್ಥಳ ಅಂತ ಹೇಳ್ತೀವಿ, ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲಾನು ಇದೆ ಅಲ್ವಾ. ಯಾರ್ಯಾರೆಲ್ಲ ಬ್ರಾಹ್ಮಿನ್ಸ್ ಕಮ್ಯುನಿಟಿ ಅವ್ರಿಗೆಲ್ಲ ಬಂದು ದೇವಾಲಯ ಕೊಟ್ಟರು, ಏನು ಈ ಭೂಮಿಗಳೆಲ್ಲಾನು ಕೊಟ್ಟರು. ಸೊ ಬ್ರಾಹ್ಮಿನ್ಸ್ ಕಮ್ಯುನಿಟಿಗೆ ಬಂದು ಇದು ಪ್ರಾಬ್ಲಮ್ ಬರೋದಿಲ್ಲ. ಇನ್ನು ಯಾರಿಗೆ ಬರೋದಿಲ್ಲ ಇದು? ಅದರ್ ಕಮ್ಯುನಿಟೀಸ್ ನೋಡಿ, ಯಾರ್ಯಾರೆಲ್ಲಾನು ಬಿಸ್ನೆಸ್ ಮಾಡ್ಕೊಂಡಿದ್ರು ಆವಾಗ. ಓಕೆ, ಯಾರು ಈಗ ನಾವು ಗುಜರಾತೀಸ್ ತಗೋಬೋದು ಅಥವಾ ಬೇರೆ ಇವರೆಲ್ಲ ಇದ್ರಲ್ಲ, ಅವ್ರಿಗೆಲ್ಲ ಬಂದು
ಬ್ರಿಟಿಷರ್ಸ್ ಇರೋವಾಗಲೇ ಅವರೆಲ್ಲ ಬಿಸ್ನೆಸ್ ಮಾಡಿಕೊಂಡು ಅವ್ರ ಹತ್ರ ಬಂದು ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ. ನಾವು ಆವಾಗಲೇ ಬಂದು ಬಿಸ್ನೆಸ್ ಮಾಡ್ತಾ ಇದೀವಿ, ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲನೂ ಇದೆ. ಅವಾಗ ಯಾರಿಗೆ ಡಾಕ್ಯುಮೆಂಟ್ಸ್ ಇಲ್ಲ? ಆರ್ಡಿನರಿ ಜನರಿಗೆ ಬಂದು ಡಾಕ್ಯುಮೆಂಟ್ ಇಲ್ಲ. ಈಗ ಏನಾಗುತ್ತೆ ಅಂದರೆ ಇವ್ರದ್ದು ಫ್ಯಾಸಿಸಮ್ದು ಆ್ಯಕ್ಚುಯಲ್ ಪ್ಲ್ಯಾನ್ ಏನಿರುತ್ತೆ ಇದು ಎಲ್ಲಾನು ಬಂದು ಅಗೈನ್ ನಾವು ಕಿಂಗ್ಸ್ ರೂಲ್ಗೆ, ಅಂದರೆ ಅಗೈನ್ ಒನ್ ಕಿಂಗ್ ಒನ್ ಏನು ನೇಷನ್ ಅಥವಾ ಒಂದು ನಮ್ಮದು ಅಧಿಕಾರ ಬರಬೇಕು ಅನ್ನೋದಾಗಿದೆ. ಅದರ ಹುನ್ನಾರನೇ ಇದಿರುತ್ತೆ. ನಾವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಇದನ್ನು ಪೊಲಿಟಿಕಲ್ ಆಗಿ, ಈಗ ನೀವು ಒಂದು SIR ಆದಮೇಲೆ ಒಂದು ಲಿಸ್ಟ್ ತಗೋಬೇಕು. ಆ ಲಿಸ್ಟ್ನಲ್ಲಿ ಬಂದು ಎಷ್ಟು ಜನ ಬ್ರಾಹ್ಮಿನ್ಸ್ದು ಎಷ್ಟು ಜನ ಡಿಲೀಟ್ ಆಗಿದೆ ಒಂದು ತೋರಿಸಿ, ಅಥವಾ ಎಷ್ಟು ಜನ ಬಂದು ಈಗ ಡಿಲೀಟ್ ಆಗಿರುತ್ತಲ್ಲ ಅದರಲ್ಲಿ ಯಾರ್ದಾದ್ರೂ ಅವ್ರದ್ದು ಇದೆಯಾ? ರಾಯಲ್ ಕಮ್ಯುನಿಟಿ ನಾವು ಏನೇನೆಲ್ಲ ಹೇಳ್ತಾ ಇದ್ವಿ, ಓಕೆ, ಅವ್ರದ್ದು ಯಾರ್ದಾದ್ರೂ ಡಿಲೀಟ್ ಆಗುತ್ತಾ? ಈಗ ಮೈಸೂರು ಮಹಾರಾಜ ಇದ್ದಾರೆ, ಅವ್ರ ಫ್ಯಾಮಿಲೀಸ್ನಲ್ಲಿ ಯಾರ್ದಾದ್ರೂ ಒಂದು ನೇಮ್ ಬಂದು ಡಿಲೀಟ್ ಆಗಿದೆ, ನೀವು ಚೆಕ್ ಮಾಡಿ, ಡಿಲೀಟ್ ಆಗೋದಿಲ್ಲ. ಸೊ ಎಲ್ಲೆಲ್ಲಿ ಇಂಡಿಯಾದಲ್ಲಿ ಬಂದು ಎಲ್ಲೆಲ್ಲ ರಾಯಲ್ ಕಮ್ಯುನಿಟೀಸ್ ಎಲ್ಲ ಇದೆಯೋ ಅವ್ರದ್ದು ಯಾರ್ದಾದ್ರೂ ಡಿಲೀಟ್ ಆಗುತ್ತಾ? ಡಿಲೀಟ್ ಆಗಲ್ಲ. ಯಾರ್ದು ಡಿಲೀಟ್ ಆಗುತ್ತೆ? ಈಗಿರುವಂಥ ಎಲ್ಲ MNC ಕಂಪ್ನಿ ಓನರ್ಸು, ಅವರ ಏನು ಮಕ್ಕಳು ಇವ್ರದ್ದೆಲ್ಲ ಇದೆ, ಅವ್ರದ್ದು ಯಾರ್ದಾದ್ರೂ ಡಿಲೀಟ್ ಆಗುತ್ತಾ? ಡಿಲೀಟ್ ಆಗಲ್ಲ. ಯಾರ್ದು ಡಿಲೀಟ್ ಆಗುತ್ತೆ? ಆರ್ಡಿನರಿ ಇರುವಂತಹ ನಮ್ಮಂತಹ ಯಾರು ಕೂಲಿ ಕಾರ್ಮಿಕರು ಅಥವಾ ಯಾರೆಲ್ಲನೂ ಬಂದು ಕೆಳಗಡೆ ವರ್ಗದಲ್ಲಿ ಇದೀವೋ ಇವ್ರದ್ದೇ ಡಿಲೀಟ್ ಆಗುತ್ತೆ. ಇದನ್ನು ನಾವು ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸತ್ತಿರೋರು ಅಥವಾ ಡಿಲೀಟು ಡಬಲ್ ಎಂಟ್ರಿ ಆ ಥರ ಏನಾದರೂ ಸ್ವಲ್ಪ ಒಂದಷ್ಟು ಮಟ್ಟ ಕಡಿಮೆ ಆಗ್ಬೋದೇನೋ. ಯಾಕೆ ಇವರು ಈ ಥರ ಯೋಚನೆ ಮಾಡ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಅವರು ಈ ಥರ ಯೋಚನೆ ಮಾಡ್ತಿದ್ರೆ ಇನ್ನು BJP ಅವ್ರು ಯಾವ ಥರ ಇರಬೇಕು? ಅದು ಓಟ್ ಕಡಿಮೆ ಆದರೆ ಪರ್ಚೇಸ್ ಮಾಡೋಕ್ಕೆ ಅಥವಾ ಅದನ್ನ ಓಟ್ ಗಳಿಸೋಕ್ಕೆ ಅಥವಾ ಕಿತ್ಕೊಳ್ಳೋಕ್ಕೆ ಈಜಿ ಆಗ್ತದೆ ಅನ್ನೋ ಮೆಥಡಲ್ಲಿ ಅವ್ರಿಗೆ ಕ್ಲಿಯರ್ ಇರೋದು. ಬಟ್ ಕನಿಷ್ಠ ನಾವು ಯಾರು ಜಾತ್ಯತೀತ ಅಂತೀವಿ ಅದರಲ್ಲೇ ಸಮಸ್ಯೆ ಇದೆ. ಅದಕ್ಕೋಸ್ಕರ ದಯವಿಟ್ಟು ಇವತ್ತು ದೆಹಲಿ ಹೋರಾಟ ಆಗಿರ್ಬೋದು, ಮತ್ತೊಂದು ಹೋರಾಟ ಆಗಿರ್ಬೋದು, ವಿಸ್ತೃತವಾಗಿ ಬೆಳೆದಾಗ ಅದ್ರ ಜೊತೆಗೆ ಬಂದು ನಾವೆಲ್ಲರೂ ನಿಂತೀವಿ. ಅದ್ರ ಜೊತೆಗೆ ಬಂದು ಕಾಂಗ್ರೆಸ್ ಅವ್ರು ಸೇರಿದ್ದಾರೆ ಹೊರತಾಗಿ ಅವರೇ ವಾಲಂಟಿಯರಾಗಿ ಮೂವ್ಮೆಂಟ್ ಮಾಡಬೇಕಾಗಿತ್ತು. SIR ಇದು ದೊಡ್ಡ ನಷ್ಟ ಆಗ್ತಾ ಇದೆ. ಕನಿಷ್ಠ 10,000 ಓಟು ಡಿಲೀಟ್ ಆದದ್ದು ದೊಡ್ಡದಾದ್ರು, 1.5 ಕೋಟಿ ಮಾಮೂಲಿ ಅದು ಆಗಲೇಬೇಕಂತ ಅವ್ರ ಲೆಕ್ಕ ಮೈಂಡ್ ಸೆಟ್ ಆದ ನಂತರ ಅವ್ರಿಗೆ ಯಾವ ಥರದ ಸರ್ಕಾರದಿಂದ ಹೆಲ್ಪ್ ಡೆಸ್ಕ್ಗೋಸ್ಕರ ಉಪಯೋಗ ಮಾಡ್ಕೋಬೇಕು ಅದು ಮಾಡ್ತಾ ಆಲ್ಟರ್ನೇಟಿವ್ ಆಗಿ ನಾವೇ ಹೆಚ್ಚು ಕೆಲಸ ಮಾಡಬೇಕಾಗಿದೆ. ಯಾಕಂದ್ರೆ ಮೊದಲು ಡಿಗ್ರಿ ಓದೋರಿಗೆ, ಭೂಮಾಲೀಕರಿಗೆ ಓಟ್ ಇತ್ತಲ್ಲ, ಅದೇ ಸಿಸ್ಟಮ್ ಬರ್ತಾ ಇದೆ, ಬೇರೆ ಅರ್ಥದಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಹೋರಾಟ ಮಾಡ್ತಕ್ಕಂಥ ಬಹುದೊಡ್ಡ ಅವಕಾಶ ಇದೆ. ಅದಕ್ಕೋಸ್ಕರ ಇದನ್ನ ಪರ್ಸನಲ್ ಚಾಲೆಂಜ್ ತಗೊಂಡು ಕಮ್ಯುನಿಟಿನೇ ಹೆಚ್ಚು ಅವೇರ್ ಮಾಡ್ತಾ, ಕಮ್ಯುನಿಟಿ ಮೇಲೆ ಹೆಚ್ಚು ಡಿಪೆಂಡ್ ಆಗಿ ನಾವು ಹೆಚ್ಚು ಫೋಕಸ್ ಮಾಡಿದಾಗನೇ ಪೊಲಿಟಿಕಲ್ ಪಾರ್ಟೀಸ್ ನಮ್ಮ ಹತ್ರ ಬರ್ತಾವೆ. ಅವ್ರ ಸಹಾಯ ತಗೋಬಾರ್ದು ಅಂತ ನಾನು ಹೇಳ್ತಾ ಇದ್ದೆ. ಅವ್ರ ಸಹಾಯ ತೆಗೆದುಕೊಳ್ಳೋ ಜೊತೆಗೆ ನಮ್ಮ ಜವಾಬ್ದಾರಿಗಳು ಹೆಚ್ಚಿದೆ. ಹಂಗಾಗಿ ಕಾಂಗ್ರೆಸ್ 1.5 ಕೋಟಿ ಓಟು ಡಿಲೀಟ್ ಆಗ್ತದೆ ಅಂತ ನಂಬಿದಾಗ BJP ಅವ್ರು 2 ಕೋಟಿ ಓಟು ಡಿಲೀಟ್ ಆದ್ರೆ ಕರೆಕ್ಟ್ ಅಂತ. ಅದಕ್ಕೊಂದು ಲಾಜಿಕ್ ಕೂಡ ಇದೆ. ಈಗ ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು 50,000 ಓಟು ಫೋರ್ಜರ್ ಇದೆ, ಬೋಗಸ್ ಇದೆ ಅಂತ ಹೇಳಿ ಸಾಮಾನ್ಯ ಜನ ಅಲ್ಲಿ ಅರವಿಂದ್ ಲಿಂಬಾವಳಿ ಕ್ಷೇತ್ರದಲ್ಲಿ ನಮ್ಮ ಮೊನ್ನೆ ಹೋಗಿ ಮಾತಾಡಿದಾಗ, ಇಲ್ಲ ಸರ್ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ 50-60,000 ಜನ ಬೋಗಸ್ ಇದ್ದಾರೆ, ಅವ್ರು ಹೋದ್ರೇನೆ ರಿಯಲ್ ವೋಟರ್ ಸಿಗ್ತಾರೆ ಅನ್ನೋ ನಂಬಿಕೆ ಜನಸಾಮಾನ್ಯರಲ್ಲಿ. ಪೊಲಿಟಿಕಲ್ ಪಾರ್ಟೀಸ್ ಅದರೇ ಅಸಸ್ ಮೇಲೆನೆ ಇವತ್ತು ಅವರು ಕೂಡ ವೋಟ್ ಹೋಗೋದು ಸಹಜ, ಹೋಗಲೇಬೇಕು, ಇಷ್ಟು ಹೋಗ್ಬೇಕು ಅನ್ನೋ ಥರ ಇದೆ. ಅದಕ್ಕೋಸ್ಕರ ಇಲ್ಲ 50,000 ಓಟ್ ಅಥವಾ 1 ಲಕ್ಷ ಓಟು, 1 ಕೋಟಿ ದೊಡ್ಡ ಓಟು, ಬಟ್ 1 ಲಕ್ಷ ಓಟನ್ನು ಕೂಡ ಉಳಿಸ್ಕೊಳ್ಳಕ್ಕೆ ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಅದಕ್ಕೋಸ್ಕರ ಸರ್ಕಾರವನ್ನ ಹೆಲ್ಪ್ ಡೆಸ್ಕ್ಗೋಸ್ಕರ ಮತ್ತು ಇನ್ನಿತರ ಟೆಕ್ನಿಕಲ್ ಇಶ್ಯೂಗೋಸ್ಕರ ಬಳಸಿಕೊಳ್ತಾರೆ. ಬಟ್ ನಾವು ಸಾರ್ವಜನಿಕರಾಗಿ ಒಂದು ಸಿವಿಕ್ ಸೊಸೈಟಿ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿ ಹೋದ್ರೆ ಇದು ಮತ್ತೆ ಫೇಲ್ ಆಗ್ತದೆ. ಅದಕ್ಕೋಸ್ಕರ ನಾವು ಅವೇರ್ ಆಗಿರೋಣ. ಅದಕ್ಕೋಸ್ಕರ ಒಂದಷ್ಟು ಮಟ್ಟಿಗೆ ರಿಸ್ಕ್ ತಗೊಂಡು ಡೆಡಿಕೇಟೆಡ್ ಆಗಿ ಒಂದು ಸೆಲೆಕ್ಟಿವ್ ಟೀಮ್ ಇದೆ, ಆ ಟೀಮ್ ಒಂದು ಡಿಸಿಷನ್ ತಗೊಂಡು ಆಕ್ಟಿವ್ ಆದ್ರೆ ಅದರ ಪ್ರಚಾರ ಹೆಚ್ಚಾದಂದ್ರೆ ಎಲ್ಲರೂ ಬರ್ತಾರೆ. ಅದಕ್ಕೋಸ್ಕರ ಆ ಪ್ರಚಾರ, ಆ ಒಂದು ನೆಟ್ವರ್ಕ್ ಅನ್ನ, ಆ ಒಂದು ಅಡ್ವೊಕೇಶನ್ ಮಾಡೋದಕ್ಕೋಸ್ಕರ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ಬೇಕನ್ನೋದು ನನ್ನ ಅಭಿಪ್ರಾಯ. ಯಾರು ಮುಖ್ಯವಾಗಿರ್ತಾರೆ ಅವ್ರಿಗೆ ಮಾತ್ರ ಈ ಏನು ಜಾತಿ ಪ್ರಮಾಣ ಪತ್ರಗಳು ಕೊಡ್ತಾ ಇದ್ದಾರೆ. ಸಂಪೂರ್ಣ ಅಲ್ಲಿ 1,500 ವೋಟರ್ಸ್ ಇದ್ರೆ 1,500 ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ, ಮತ್ತು ಅವ್ರಿಗೆ ಶಾಶ್ವತ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಅವರು ಏನಾದರೂ ಅಪ್ಲಿಕೇಶನ್ ಸಲ್ಸಕ್ಕೆ ಹೋದ್ರೆ ಸರ್ವರ್ ಡೌನ್ ಅಂತ ಹೇಳಿ ಪ್ರತಿನಿತ್ಯ ಅಲ್ದು ವಾರಾನ್ಗಟ್ಲೆ ತಿರುಗಿದ್ರು ಕೂಡ ಸುಸ್ತಾಗಿ ಬಂದು ಕೂತಿದ್ದಾರೆ. ಅವ್ರು ನೆಕ್ಸ್ಟ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಈ 2 ಡಾಕ್ಯುಮೆಂಟ್ಗಳೇನಿದೆ ಸಿಗ್ತಾ ಇಲ್ಲ. ಮತ್ತು ಇನ್ನು ಕೆಲವರು ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿಲ್ಲ, ಇನ್ನು ಕೆಲವರು ಜಾತಿ ಪ್ರಮಾಣ ಪತ್ರ ಮಾಡಿಸ್ಕೊಂಡಿಲ್ಲ. ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಶಾಶ್ವತ ದೃಢೀಕರಣ ಪತ್ರ ಅನ್ನುವಂಥದ್ದು ಒಂದು. ಆ ಪತ್ರವನ್ನು ಕೊಡಿಸುವಂಥದ್ದಾಯಿತು ಅಂದರೆ ಹಲವಾರು ಮತದಾರರು ಉಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವೂ ಸೇರಿದಂತೆ ಈಗ ಇಮಿಡಿಯೇಟ್ ಆಗಿ ನಾವು ಮಾಡಬೇಕಾಗಿರೋದು ಏನು ನೆಕ್ಸ್ಟ್ ಫರ್ದರ್ ಸ್ಟೆಪ್ ಅಂದರೆ ಸಾಂಕೇತಿಕ ಪ್ರತಿಭಟನೆಗಳನ್ನ ಮಾಡಬೇಕು. ನಮ್ಮ ಓಟನ್ನು ನಾವು ಕಳ್ಕೊಳ್ಳಲ್ಲ, ನಮ್ಮ ಓಟನ್ನು ನೀವು ಖಾತ್ರಿಪಡಿಸ್ಬೇಕು ಅನ್ನುವಂಥದ್ದಾದರೆ ನಮಗೆ ಏನೇನು ಡಾಕ್ಯುಮೆಂಟ್ಗಳನ್ನ ನೀವು 1 ವಾರದೊಳಗಡೆ ಗಡುವು ಕೊಟ್ಟು ಇಷ್ಟು ಡಾಕ್ಯುಮೆಂಟ್ಗಳನ್ನ ನಮ್ಮನ್ನು ಕೊಟ್ಟು ನಾವು ಓಟ್ನ ಡಿಲೀಟ್ ಆಗದಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನ
ಮತದಾರ ಕಾವಲು ಸಮಿತಿಯಿಂದ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕು. ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡೋದಾದ್ರೆ ಈಗ ಮಲ್ಲಿಗೆ ಅವರು ಮತ್ತು ಬೇರೆಯವರು ಹೇಳ್ದಂಗೆ ಈ ತಿಂಗಳು ನೆಕ್ಸ್ಟ್ ಏನು ಮಾಡ್ತೀವಿ ಇದೆಲ್ಲ ಆದಮೇಲೆ ಆವಾಗ ನಾವು ಹಮ್ಮಿಕೊಳ್ಳೋಣ. ಒಂದು ಸಾಂಕೇತಿಕ ಪ್ರತಿಭಟನೆಗೆ ಒಂದು ಕರೆ ಕೊಡಬೇಕಂತ ನನ್ನ ಅಭಿಪ್ರಾಯ ಕಮಿಟಿ. If the Election Commission of India has not agreed, not extended the term, we must go. And we are standing with you, every citizen here. Number one. Number two, and also when our respected advocate filed the case before the Honorable High Court of Karnataka, we also give pressure and one request to link all the voter with the Aadhaar card. How dare you think that in 10 days this can be done? Not to be grateful for that they have extended by 10 days. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.